ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓಕೆ, ರಘು ಆಕ್ಚುಲಿ ಗಿಫ್ಟ್ ಅಂತ ಬಂದಾಗ ಆ ಒಂದು ಕಾನ್ಸೆಪ್ಟ್ ನಿಜಕ್ಕೂ ಅಲ್ಲಿದ್ದಂತಹ ಎಲ್ಲರನ್ನ ಜೊತೆಗೆ ನೋಡುಗರನ್ನು ಕೂಡ ಒಂದ್ ರೀತಿ ಎಮೋಷನಲ್ ಆಗಿ ಮಾಡ್ತು. ಸೊ ಯಾರು ಯಾರಿಗೆ ಕೊಟ್ಟಿದ್ದಂತಹ ಗಿಫ್ಟ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ? ಅದೇ ಮೇಡಮ್, ನನಗೂ ರಾಶಿಕಾ ಅವ್ರಿಗೆ ಕೊಟ್ಟಿರೋದು ಶಾಕಿಂಗ್ ಅನಿಸ್ತು. ಶಾಕಿಂಗ್ ಜೊತೆ ರಾಶಿಕಾ ಅವ್ರಿಗೆ ಕೊಟ್ಟಿರೋದು ತುಂಬಾ ಏನಂದ್ರೆ, ರಾಶಿಕಾ ಮತ್ತೆ ರಕ್ಷಿತಾ ಅವರಿಗೆ ಹಾವು ಮುಂಗ್ಸಿ ತರ ಜಗಳ ಆಡ್ಕೊಂಡು ಬರ್ತಾ ಇದ್ರು ಇಡೀ ಸೀಸನ್. ಆ ಒಂದು ಇಡೀ ಸೀಸನ್ ಅವರು ರಾಶಿಕಾ ಅವ್ರು ಕೊಟ್ಟಿರೋದು ಶಾಕಿಂಗ್ ಅನಿಸ್ತು ಕೂಡ. ಮತ್ತೊಂದು ರೀತಿಯಲ್ಲಿ ರಕ್ಷಿತಾನ ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ, ಅವರು ಫೇವರಿಸಮ್ ಮಾಡ್ತಾರೆ. ಕೆಲವೊಂದಿಷ್ಟು ಗುಂಪು ಕಟ್ಕೊಂಡಿದ್ದಾರೆ, ಅವರನ್ನ ಓಲೈಕೆ ಮಾಡ್ತಾರೆ. ಮಾಳು ಅಣ್ಣ ಅಂತ ಹೇಳಿ, ರಘು ಅಣ್ಣ ಅಂತ ಹೇಳಿ. ಆ ಒಂದು ಕಂಫರ್ಟ್ ಝೋನ್ ಇಂದ ಹೊರಬಂದು ಅವರ ಒಂದು ಆಕ್ಚುಲಿ ಏನ್ ಅವ್ರ ಒಪಿನಿಯನ್ ಇತ್ತಲ್ಲ, ಇವಾಗ ಧ್ರುವಂತ್ ಅವರಿಗಾದ್ರು ಅವ್ರ ಹಿಂದ್ಗಡೆಯಿಂದ ಅವ್ರು ಒಳ್ಳೇದನ್ನೇ ಬಯಸ್ತಾರೆ. ಧ್ರುವಂತ್ ಅವ್ರ ಜೊತೆ ಎಷ್ಟೇ ಕೆಟ್ಟದಾಗಿದ್ರು ಧ್ರುವಂತ್ ಅವರು ಹೋದ್ರೆ ನಾನು ಫೀಲ್ ಮಾಡ್ಕೊಂತೀನಿ ಅನ್ನೋ ಮಾತುಗಳನ್ನ, ಇವೆಲ್ಲ ಒಂದು ಒಳ್ಳೆ ಗುಣ ರಕ್ಷಿತಾ ಅವರಲ್ಲಿ ಇದೆ. ಆದ್ರೆ ಅವರು ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ರಾಶಿಕಾ ಅವ್ರ ವಿಚಾರ ಬಂದಾಗ ಗಿಫ್ಟ್ ಕೊಟ್ಟು ಅದನ್ನ ಕೊಟ್ಟಿರೋದು ತುಂಬಾ ಖುಷಿ ಅನಿಸ್ತು ನೋಡೋರಿಗೂ. ರಕ್ಷಿತಾ ಮತ್ತೆ ಕೂಡ ರಿಂಗ್ ಕೊಡ್ತಾರೆ. ಹೌದು, ಅದೊಂದು ಅಂದ್ರೆ ಲಾಸ್ಟ್ ಟೈಮ್ ಅವ್ರು ಹೋಗ್ಬೇಕಾದ್ರೆ ಏನೋ ಒಂದು ಕೊಟ್ಟಿರ್ತಾರೆ, ಇದು ಜನಗಳಿಗೆ ಗೊತ್ತಿರಲ್ಲ ಏನ್ ಕೊಟ್ಟಿದ್ರು ಅಂತ. ನಿನ್ನೆ ರಿವೀಲ್ ಆಯ್ತು. ನಮಗೂ ಕುತೂಹಲ ಇತ್ತು ರಘು ಅವರು ಏನ್ ಕೊಟ್ರು ಅಂತ ರಕ್ಷಿತಾ ಅವರಿಗೆ. ಆದ್ರೆ ನಿನ್ನೆ ರಿವೀಲ್ ಆಯ್ತು, ಒಂದು ಉಂಗುರ ಕೊಟ್ಟಿದ್ರು. ಅದನ್ನ ಅವರು ಸುಮಾರು ವರ್ಷಗಳಿಂದ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನ ರಕ್ಷಿತಾ ಅವರಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕು ಅವರ ಒಂದು ಬಾಂಡಿಂಗ್ ಅಂತ. ಹೌದು, ಆ ಒಂದು ವಿಚಾರ ಆಗಿರ್ಬೋದು. ಮತ್ತೆ ರಕ್ಷಿತಾ ಮತ್ತೆ ರಾಶಿಕಾ ಅವ್ರದ್ದು ಕೊನೆಯ ಮೂಮೆಂಟ್ ಅಲ್ಲಿ ಅವ್ರ ಜೋಡಿನ ಜನ ಇಷ್ಟಪಟ್ರು ಅನ್ಕೊಂತೀನಿ. ಚೆನ್ನಾಗಿತ್ತು. ಎಲಿಮಿನೇಷನ್ ಅಂತ ಬಂದಾಗ ಆಕ್ಚುಲಿ ರಾಶಿಕಾ ಎಲಿಮಿನೇಟ್ ಆಗ್ತಾರೆ. ಬಟ್ ಇದ್ದಷ್ಟು ದಿನ ಮಾತ್ರ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅವರು ಆಡಿದ ರೀತಿ ಆಗಿರ್ಬಹುದು, ಅದು ತೆಗೆದುಕೊಂಡಿರುವಂತ ಸ್ಟ್ಯಾಂಡ್ ಆಗಿರ್ಬೋದು, ಅದು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಆಕ್ಚುಲಿ ಓಕೆ ಅನ್ನಿಸ್ತಾ, ವ್ಯಾಲಿಡ್ ಅಂತ ಅನ್ನಿಸ್ತಾ, ಅಥವಾ ಇನ್ನೂ ಕೆಲವೊಂದಿಷ್ಟು ದಿನ ಇರ್ಬೇಕಿತ್ತು, ಇನ್ನೇನು ಒಂದು ಗೋಲ್ಡನ್ ವೀಕ್ ಅಷ್ಟೇ ಇದ್ದಿದ್ದು, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ರಾಶಿಕಾ ಅವರಿಗೆ ನನಗೆ ಅವ್ರ ಸೀಸನ್ನಿಂದ ಅವರು ಆಟ ಅಷ್ಟು ಮಟ್ಟಿಗೆ ಇಷ್ಟ ಆಗಿಲ್ಲ ಅಂದರು. ಅವರು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು. ಫೈನಲ್ಗೆ ಅವರು ಇರಬೇಕಾಗಿತ್ತು ಅನ್ಕೊತೀನಿ. ಯಾಕಂದರೆ ಅವರು ಟಾಸ್ಕ್ ಅಂತ ವಿಚಾರ ಬಂದಾಗ ತುಂಬ ಸ್ಟ್ರಾಂಗ್ ಆಗಿ ಟಾಸ್ಕನ್ನು ಆಡಿದರು. ಮತ್ತು ಎಲ್ಲಿ ಸ್ಟ್ಯಾಂಡ್ಗಳನ್ನು ತಗೊಳ್ಬೇಕು ಅವರನ್ನು ಯಾವತ್ತಿಗೂ ಬಿಟ್ಕೊಟ್ಟಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಕ್ವಾಲಿಟಿ ಇರಲೇಬೇಕಾಗಿರುತ್ತೆ. ನಮ್ಮನ್ನು ತಾವು ಯಾವುದೇ ಹಂತದಲ್ಲೂ ಬಿಟ್ಕೊಡ್ಬಾರ್ದು. ತಮ್ಮ ಒಂದು ಏನು ಒಪಿನಿಯನ್ ಇರುತ್ತಲ್ಲ ಅದನ್ನ ಜನಗಳಿಗೆ ಕೊಡಬೇಕು ಅನ್ನೋದು ಅದೇ ಬಿಗ್ ಬಾಸ್ ನ ಮೇನ್ ಪರ್ಪಸ್ ಆಗಿರುತ್ತೆ. ಆದ್ರೆ ಆ ಒಂದು ವಿಚಾರದಲ್ಲಿ ರಾಶಿಕಾ ಅವರು ಯಾವುದೇ ವಿಚಾರದಲ್ಲೂ ಹಿಂದೆ ಬಿದ್ದಿಲ್ಲ. ಆದ್ರೆ ಅವರು ಒಂದೇ ಒಂದು ವಿಚಾರದಲ್ಲಿ ಹಿಂದೆ ಬಿದ್ರು ಅಂದ್ರೆ ಜನಗಳನ್ನ ತಮ್ಮತ್ತ ಸೆಳ್ಕೊಳ್ಳೋದು. ಆ ಒಂದು ವಿಚಾರದಲ್ಲಿ ಅಷ್ಟೇ ಅವ್ರು ಹಿಂದೆ ಉಳಿದ್ರು. ಇನ್ನು ಮಿಕ್ಕಿದ ಬಿಗ್ ಬಾಸ್ ಮನೆನ ಕಂಪ್ಲೀಟ್ ಒಂದು ಏನು ಕಂಟೆಸ್ಟೆಂಟ್ಗಳಿಗೆ ಏನ್ ಕೊಡಬೇಕಿತ್ತಲ್ಲ ಎಲ್ಲ ಎಫರ್ಟ್ ಅನ್ನು ಅವ್ರು ಹಾಕಿದ್ದಾರೆ. ಪ್ರತಿಯೊಂದು ಟಾಸ್ಕ್ ಅಲ್ಲೂ 100% ಹಾಕಿ ಗೆಲ್ಸಿದ್ದಾರೆ. ಕೆಲವೊಂದಿಷ್ಟು ಕಡೆ ಅವರನ್ನ ಲಕ್ ಕೈ ಕೊಟ್ಟರು, ಅದರ ಲಕ್ ಮೀರಿನು ಮತ್ತೆ ಫೀಮೇಲ್ ಕಂಟೆಸ್ಟೆಂಟ್ ಫಸ್ಟ್ ಕ್ಯಾಪ್ಟನ್ ಸಹ ಆಗಿರ್ತಾರೆ. ರಾಶಿಕಾ ಅವರು ಓವರ್ ಆಲ್ ದಿಸ್ ಸೀಸನ್ ಚೆನ್ನಾಗಿ ಆಟ ಆಡಿದ್ದಾರೆ. ಅವರು ಯಾವುದೇ ಅವರು ಫಿನಾಲಲ್ಲಿ ಇರಬೇಕಿತ್ತು ಅನ್ಕೊಂತೀನಿ. ಒಂದು ಟಾಪ್ 6 ಅಲ್ಲಿ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಇಷ್ಟು ವಾರ ಅವರು ಒಂದು ಟಾಸ್ಕ್ ಆಡಿ ಬಂದಿರೋದು ಮಿಸ್ ಆಗಿತ್ತು. ಈ ಒಂದು ಹಂತದಲ್ಲೂ ಅವರು ಚೆನ್ನಾಗಿ ಇರೋ ಒಂದು ಆಟನೇ ಕೊಟ್ಟಿದ್ರು. ಲಾಸ್ಟ್ ವೀಕಲ್ಲೂ ಅವರು ಚೆನ್ನಾಗಿರೋ ಒಪಿನಿಯನ್ ಅನ್ನೇ ಕೊಟ್ಟು ಸ್ಟ್ರಾಂಗ್ ಆಗಿರೋ ಸ್ಟ್ಯಾಂಡ್ ಅನ್ನು ತಗೊಳ್ತಾ ಇದ್ರು. ಚೆನ್ನಾಗಿತ್ತು ಮೇಡಮ್ ಅವ್ರದ್ದು. ಅವರು ಈ ವೀಕ್ ಹೋಗಿರೋದು ಎಲ್ಲೋ ಒಂದು ಕಡೆ ಅನ್ಫೇರ್ ರೀತಿ ಅನಿಸ್ತು. ಆ ಒಂದು ಕಂಟೆಸ್ಟೆಂಟ್ಗೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಹೋದ್ರೆ ಒಂದು ಸ್ವಲ್ಪ ಅನ್ಫೇರ್ ರೀತಿ ಅನಿಸ್ತು.